Good morning dear students, welcome to another session of the physics class. In the previous class we learned how to derive the kinematic equations, that too for the constant acceleration. So now kinematic equations anna derive ಮಾಡಿದಿವಿ with the help of graphical representation or with the graphical method and also calculus method ಅನ್ನು. So calculus method ಅಲ್ಲಿ ನಾವು ಏನು ಮಾಡಿದ್ವಿ, ಪರ್ಟಿಕ್ಯುಲರ್ ಆಗಿ ಇಂಟಿಗ್ರೇಷನ್ ಮೆಥಡ್ ಅನ್ನು ನಾವು ಯೂಸ್ ಮಾಡಿಕೊಂಡು 3 ರಿಲೇಷನ್ಸ್ ಅನ್ನು ಡಿರೈವ್ ಮಾಡಿದ್ದೀವಿ. So I hope you have understood that very well. Okay, so in today's class we are going to solve some numericals or problems based on that ಈಕ್ವೇಷನ್. ಸೊ ಈಸಿ ಇರುವಂಥದ್ದು ಕೆಲವೊಂದಷ್ಟು ಎಕ್ಸಾಂಪಲ್ಸನ್ನು ನಾವು ಮಾಡಿ ತಿಳ್ಕೊಳ್ಳುವ, ಆಯಿತಾ. ಸೊ ನಿಮಗೆ ಡಿಫಿಕಲ್ಟು ಅನಿಸ್ತಿದ್ರೆ ನೀವು ರಿಪೀಟೆಡ್ ಆಗಿ ಇದನ್ನು ನೋಡಿ ಈಕ್ವೇಷನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ದೆನ್ ಟ್ರೈ ಟು ಸಾಲ್ವ್ ಇಟ್, ಯು ವಿಲ್ ಲರ್ನ್ ಇಟ್. ಓಕೆ, ಸೊ ಟೇಕ್ ಡೌನ್ ದಿ ಫಸ್ಟ್ ಈಕ್ವೇಷನ್ ಆರ್ ಫಸ್ಟ್ ಪ್ರಾಬ್ಲಮ್. ಎ ಕಾರ್ ಮೂವಿಂಗ್ along a straight highway with a speed of 126 kilometer per hour, 126 kilometer per hour is brought to a stop within a distance of 200 meter, within a distance of 200 meter. What is the retardation? What is the retardation of car? So here we are talking about uniform motion or uniform acceleration. And how long does it take for the car to stop? So here see the problem. Here it is discussed that a car is moving along a straight highway. ಒಂದು ಕಾರ್ ಇದೆ, ಇಟ್ ಈಸ್ ಮೂವಿಂಗ್ ಅಲಾಂಗ್ ಅ ಸ್ಟ್ರೇಟ್ ಹೈವೇ, ಒಂದು ಸ್ಟ್ರೇಟ್ ಪಾತಲ್ಲಿ ಅದೇನಾಗ್ತಿದೆ, ಟ್ರಾವೆಲ್ ಆಗ್ತಿದೆ. ಇಟ್ ಮೀನ್ಸ್ ದ್ಯಾಟ್ ಇಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿರೋದು, ಮೋಷನ್ ಅಲಾಂಗ್ ಅ ಸ್ಟ್ರೇಟ್ ಲೈನ್ ವಿತ್ ಎ ಸ್ಪೀಡ್ ಆಫ್ 126 ಕಿಲೋಮೀಟರ್ ಪರ್ ಅವರ್. ಸೊ ಎಷ್ಟು ಸ್ಪೀಡಿಂದ ಮೂವ್ ಆಗ್ತಿರೋದು 126 ಕಿಲೋಮೀಟರ್ per hour. 126 kilometer per hour is brought to a stop. ಸೊ ಅದು ಮೂವ್ ಆಗ್ತಿರೋ ಕಾರನ್ನು ಏನು ಮಾಡ್ತಿರೋದು, ಸ್ಟಾಪ್ ಮಾಡಿಸ್ತಿರೋದು. ಅಂತಂದರೆ ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ, ಒಂದು ಸ್ಟ್ರೇಟ್ ಪಾತಲ್ಲಿ ಒಂದು ಆಬ್ಜೆಕ್ಟ್ಸೇ ಕಾರ್ ಏನಾಗ್ತಿದೆ, ಮೂವ್ ಆಗ್ತಿದೆ ವಿತ್ ಎ ಸ್ಪೀಡ್ ಎಷ್ಟು, 126 ಕಿಲೋಮೀಟರ್ ಪರ್ ಅವರಿನ ಸ್ಪೀಡಿಂದ ಏನಾಗ್ತಿದೆ, ಅದು ಮೂವ್ ಆಗ್ತಿದೆ. ನೆಕ್ಸ್ಟ್ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿಕೊಂಡಿದೆ, ಅದು 200 ಮೀಟರ್ ಅಷ್ಟು ಡಿಸ್ಪ್ಲೇಸ್ಮೆಂಟನ್ನು ಏನು ಮಾಡಿದೆ, ಕವರ್ ಮಾಡಿದೆ. ಆ್ಯಂಡ್ ಇಟ್ ಹ್ಯಾಸ್ ಸ್ಟಾಪ್ ಮಾಡಿದೆ ಅಂತಂದರೆ ಇದ್ರದ್ದು ಫೈನಲ್ ವೆಲಾಸಿಟಿ ಏನಾಯಿತು, ಸಡನ್ 0 ಆಯಿತು. ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು, 126 ಕಿಲೋಮೀಟರ್ ಪರ್ ಅವರ್ ಎಷ್ಟಿತ್ತು. ವಾಟ್ ಈಸ್ ದ ರಿಟಾರ್ಡೇಷನ್ ಅಂತಂದರೆ ಏನು, ನೆಗೆಟಿವ್ ಆಕ್ಸಲರೇಷನ್. ಸೊ ಆಬ್ಜೆಕ್ಟ್ ಏನಾಗ್ತಿದೆ, ಮೋಷನ್ ಇದ್ರದ್ದು ಸ್ಲೋ ಡೌನ್ ಮಾಡ್ಕೊಳ್ತಿದೆ. ಮೀನ್ಸ್ ಇಲ್ಲಿ ನಮಗೆ ಆಕ್ಸಲರೇಷನ್ ಏನು ಸಿಗುತ್ತೆ ಅಲ್ಲ, ದ್ಯಾಟ್ ಕ್ವಾಂಟಿಟಿ ಈಸ್ ನೆಗೆಟಿವ್. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ರಿಟಾರ್ಡೇಷನ್ ಅಂತ ಹೇಳ್ತಿದ್ದಾರೆ. ಅಂತಂದರೆ ನಾವೇನು ಸಾಲ್ವ್ ಮಾಡ್ತೀವಲ್ಲ ಪ್ರಾಬ್ಲಮ್, ಅಲ್ಲಿ ನಮಗೆ ಆಕ್ಸಲರೇಷನ್ ಏನು ಸಿಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ನೆಗೆಟಿವ್ ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ ದಿ ರಿಟಾರ್ಡೇಷನ್. ಸೊ ಇಲ್ಲಿ ನಾವು ರಿಟಾರ್ಡೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಜನರಲಿ ಆಕ್ಸಲರೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು.
ಆ್ಯಂಡ್ ನೆಕ್ಸ್ಟ್ ಏನಂತ ಕೇಳಾರ, ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ದ ಕಾರ್ ಟು ಸ್ಟಾಪ್. ಮತ್ತೇನು ಹೇಳ್ಯಾರ, ಆ ಕಾರ್ ಏನು ಮೂವ್ ಆಗ್ತಿದೆ ಅಲ್ಲ ಅದು ಸ್ಟಾಪ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತೈತಿ ಅಂತ ಕೇಳ್ಯಾರ. ಸೊ ತುಂಬ ಈಸಿ ಕ್ವೆಶನ್ ಇದೆ, ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡುವ. ಸೊ ಇಲ್ಲಿ ಫಸ್ಟ್ ನಿಮ್ಗೆ ಇನ್ನೊಂದು ಏನು ಹೇಳೋದಿತ್ತಂದರೆ, ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ ಕರೆಕ್ಟ್ ಸ್ಟೆಪ್ಸನ್ನು ಫಾಲೋ ಮಾಡ್ಕೊತ ಹೋಗಿ. ಗಿವನ್ ಡೇಟಾ ಬರೆಯೋಕ್ಕೂ ಮಾರ್ಕ್ಸ್ ಇರುತ್ತೆ, ಫಾರ್ಮುಲಾ ಬರೆಯೋಕ್ಕೂ ಮಾರ್ಕ್ಸ್ ಇರುತ್ತೆ, ಅದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೂ ಮಾರ್ಕ್ಸ್ ಇರ್ತವೆ. ನೆಕ್ಸ್ಟ್ ಅದ್ರಾಗ ನಿಮ್ದು ಏನು ಕ್ಯಾಲ್ಕುಲೇಷನ್ ಸ್ಟೆಪ್ಸ್ ಅದಾವಲ್ಲ ಅದಕ್ಕೂ ಮಾರ್ಕ್ ಇರುತ್ತೆ. ನೆಕ್ಸ್ಟ್ ರಿಸಲ್ಟ್ ವಿತ್ ಅಕ್ಯುರೇಸಿ ಅಲಾಂಗ್ ವಿತ್ ಇಟ್ಸ್ ಯೂನಿಟ್. ಸೊ ಎಲ್ಲವೂ ಏನಾಗಿರುತ್ತೆ, ಎಲ್ಲವೂ ಡಿಪೆಂಡೆಂಟ್ ಆಗಿರ್ತವೆ. ಸೊ ನೀವು ಹೆಂಗೆ ಬೇಕು ಹಂಗೆ ಡೈರೆಕ್ಟ್ ಆನ್ಸರ್ ಬರೆದ್ರೆ ಅದಕ್ಕೆ ನಿಮಗೆ ಮಾರ್ಕ್ಸ್ ಕೊಡಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಬೇಸಿಕಲಿ ಈ ಚಾಪ್ಟರಲ್ಲಿ ಪ್ರಾಬ್ಲಮ್ಸ್ ಏನದಾವು ತುಂಬ ಇಂಪಾರ್ಟೆಂಟ್ ಅದಾವೆ ಮತ್ತು 5 ಮಾರ್ಕ್ಸಿಂದು ಒಂದು ಪ್ರಾಬ್ಲಮ್ ಕಂಪಲ್ಸರಿ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಬರುತ್ತೆ. ಸೊ ನಾವು ವಿ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. So here the initial velocity is considered as u is given, which is equals to 126 kilometer per hour. Displacement yes is given, ಎಷ್ಟಿದೆ ಅದು 200 meter. Next, what do we have to calculate here? We have to calculate acceleration, and also what do we have to calculate here? We have to calculate time. ಎಷ್ಟಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವೆಲ್ಲ ಟರ್ಮ್ಸನ್ನು ರಿಲೇಟ್ ಮಾಡುವಂಥದ್ದು ಇಕ್ವೇಷನ್ಸ್ ಯಾವುದದಾವೆ ನಮ್ಮ ಕಡೆ ಅದನ್ನು ನೋಡಬೇಕು. ಸೊ ಬಿಫೋರ್ ದ್ಯಾಟ್ ಇಲ್ಲಿ 126 ಕಿಲೋಮೀಟರ್ ಪರ್ ಅವರ್ ಅಂತಿದೆ, ಇಲ್ಲಿ 200 ಮೀಟರ್ ಅಂತಿದೆ. ಸೊ ಒಂದು SI ಯೂನಿಟ್ ಕಿಲೋಮೀಟರ್ ಪರ್ ಅವರಲ್ಲಿ ಮೆನ್ಷನ್ ಮಾಡ್ಯಾರ, ಇನ್ನೊಂದು ಮೀಟರಲ್ಲಿ ಮೆನ್ಷನ್ ಮಾಡ್ಯಾರ. ಸೊ ನಮ್ಗೇನು ಬೇಕು ಅದು ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಮೀಟರ್ಸಲ್ಲಿ. ಸೊ ಹಾಗಿದ್ರೆ ಈ 126 ಕಿಲೋಮೀಟರನ್ನು ಏನು ಮಾಡ್ಕೋಬಹುದು ನಾವು ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ಯಾವ ಥರ ಮಾಡ್ಕೊಳ್ತೀರಿ, 126 into 5/18. So this will give the value in terms of meter per second. So 1 kilometer is equals to 5/18 meter per second. Kilometer per hour is equals to 5/18 meter per second. ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಂತಂದರೆ 1 ಕಿಲೋಮೀಟರ್ ಅಂತಂದರೆ 1000 ಮೀಟರ್. ನೆಕ್ಸ್ಟ್ ಡಿವೈಡೆಡ್ ಬೈ 1 ಅವರ್ ಅಂತಂದರೆ 3600 ಸೆಕೆಂಡ್. ಸೊ ಎರಡನ್ನ ನೀವು ಏನು ಮಾಡಿ ಸಾಲ್ವ್ ಮಾಡಿ ನಿಮ್ಗೇನು ಸಿಗುತ್ತೆ 5/18 ಸಿಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ ಎ ವ್ಯಾಲ್ಯೂ ಆಫ್ 35 ಮೀಟರ್ ಪರ್ ಸೆಕೆಂಡ್. ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟು ಸಿಕ್ಕಂಗಾಯಿತು 35 ಮೀಟರ್ ಪರ್ ಸೆಕೆಂಡ್. ಇದನ್ನು ನೀವು ಸಾಲ್ವ್ ಮಾಡಿ ವೆದರ್ ಯು ಗೆಟ್ ದಿಸ್ ಆನ್ಸರ್ ಆರ್ ನಾಟ್. ಸೊ ಇನಿಷಿಯಲ್ ವೆಲಾಸಿಟಿ ಸಿಕ್ತು, ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯಿತು. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಕ್ಸಲರೇಷನ್. ಆಕ್ಸಲರೇಷನ್ ಈಸ್ ಈಕ್ವಲ್ಸ್ ಟು ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಬಟ್ ಇಲ್ಲಿ ನಮಗೆ ಟೈಮ್ ಎಷ್ಟಂತ ಗೊತ್ತಿಲ್ಲ. ಸೊ ನಾವು ಯಾವ ಇಕ್ವೇಷನ್ ಕನ್ಸಿಡರ್ ಮಾಡಬಹುದು, ಇನ್ನೊಂದು v² ಮೈನಸ್ u² is equals to 2as. ಸೊ ಡಿಪೆಂಡ್ ನಿಮ್ಗೆ ಯಾವ ಕ್ವಾಂಟಿಟೀಸ್ ಗೊತ್ತದಾವು ಆ ಇಕ್ವೇಷನ್ನ ನೀವು ಯೂಸ್ ಮಾಡಿ. ಸೊ ಇಲ್ಲಿ ವಿ, ಸೊ ಫೈನಲ್ ವೆಲಾಸಿಟಿ ಅಂತಂದರೆ ಕಾರ್ ಏನಾಗ್ತಿರೋದು ಸ್ಟಾಪ್ ಆಗ್ತಿರೋದು. ಇಟ್ ಮೀನ್ಸ್ ಫೈನಲ್ ವೆಲಾಸಿಟಿ ವಿಲ್ ಬಿ 0 meter per second. Therefore in this equation if we substitute the values, u is equals to 35 whole square is equals to 2 into a into 200. So minus 35 into 35 divided by 2 into 200. Therefore ಇದನ್ನು ನೀವು ಸಾಲ್ವ್ ಮಾಡಿ I have got solved answer, that is a is equals to ಎಷ್ಟು ಬರುತ್ತೆ ಅಂತಂದರೆ ನಿಮಗೆ ವ್ಯಾಲ್ಯೂ ಇಲ್ಲಿ minus 49 divided by 16 which is equals to minus 3.06 meter per second square. ಇಷ್ಟ ಆನ್ಸರ್ ಸಿಗತ್ತೆ ಇಲ್ಲ ಅಂತ ಹೇಳಿ ನೀವು ಚೆಕ್ ಮಾಡಿ ಆಯಿತಾ. ಸೊ ಇಲ್ಲಿ ನಾವೇನು ಮಾಡಿದ್ವಿ, v² ಮೈನಸ್ u² ಇಸ್ ಈಕ್ವಲ್ಸ್ ಟು 2as ಈ ಇಕ್ವೇಷನನ್ನು ಕನ್ಸಿಡರ್ ಮಾಡಿದ್ವಿ. ಆ ಇಕ್ವೇಷನಲ್ಲಿ ನಾವೇನು ಮಾಡಿದ್ವಿ, ಗಿವನ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ನಮಗೆ ಆಕ್ಸಲರೇಷನ್ಗೆ ಒಂದು ವ್ಯಾಲ್ಯೂ ಸಿಕ್ತು. ಎಷ್ಟಿದೆ ಆ ಆಕ್ಸಲರೇಷನ್ ವ್ಯಾಲ್ಯೂ 3.06 ಅಂತಿದೆ ಮೀಟರ್ ಪರ್ ಸೆಕೆಂಡ್, ಮೈನಸ್ ಇದೆ. ಸೊ ಹಂಗಂತಂದರೆ ಏನು, ಇದು ರಿಟಾರ್ಡೇಷನ್. ಸೊ
retardation of the car, retardation for the car is equals to minus 3.06 meter per second square. So ಇಷ್ಟು ಆನ್ಸರ್ ನಮಗೆ ಸಿಕ್ತು. ಸೊ ಇದೇನು ನಮ್ಗೆ ಈಗ ಸಿಕ್ಕಿರೋದು ರಿಟಾರ್ಡೇಷನ್. ಬಟ್ ಇನ್ನೂ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ದ ಕಾರ್ ಟು ಸ್ಟಾಪ್ ಅಂತಂದರೆ ಎಷ್ಟು ಟೈಮ್ ಇದ್ದ ನಂತರ ಅದೇನಾಗುತ್ತೆ ಆ ಕಾರ್ ಸ್ಟಾಪ್ ಆಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನು ಬರ್ಕೊಂಡಿರಲ್ಲ. ಸೊ ಐ ವಿಲ್ ರಬ್ ದಿಸ್ ಒನ್. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಗೇನ್ ವಿ ಹ್ಯಾವ್ ದ ಇಕ್ವೇಷನ್ v ಈಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ನಮಗೆ ಬೇಕಾಗಿರೋದು ಟೈಮ್. ಸೊ ಎ ಟಿ ಈಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಆರ್ ಟಿ ಈಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ. ಸೊ ವಿ ಏನಿದೆ ಫೈನಲ್ ವೆಲಾಸಿಟಿ, ಇಟ್ ಈಸ್ 0 ಮೈನಸ್ ಯು ಎಷ್ಟಿದೆ, ಯು ಎಷ್ಟಿದೆ ನೋಡಿ ಇಲ್ಲಿ 35 meter per second divided by acceleration ಎಷ್ಟಿದೆ 3.06 ಅಷ್ಟು ವ್ಯಾಲ್ಯೂ ಇದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ. ಸೊ ಟೈಮ್ ಯು ವಿಲ್ ಗೆಟ್ ದಿ ಆನ್ಸರ್. ದ ಆನ್ಸರ್ ಈಸ್ 11.4 ಸೆಕೆಂಡ್. ನೀವು ಸಾಲ್ವ್ ಮಾಡಿ ವೆದರ್ ಯು ಗೆಟ್ ದಿಸ್ ಆನ್ಸರ್ ಆರ್ ನಾಟ್. ನಾನು ಬರ್ದಿದ್ದೇನೆ ಅಂಥೇಳಿ ಡೈರೆಕ್ಟ್ ಬರೆಯೋಕ್ಕೆ ಹೋಗಬೇಡ್ರಿ, ಸಾಲ್ವ್ ಮಾಡಿ ಇಷ್ಟು ಬರುತ್ತೆ ಇಲ್ಲ ಅಂಥೇಳಿ ಚೆಕ್ ಮಾಡಿ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ಆಫ್ಟರ್ 11.4 ಸೆಕೆಂಡ್ ದ ಕಾರ್ ವಿಲ್ ಸ್ಟಾಪ್. ಸೊ ಕಾರ್ ಏನು ರಿಟಾರ್ಡ್ ಆಗ್ತಿದೆ ಅಲ್ಲ ಅಂತಂದರೆ ಸ್ಲೋ ಡೌನ್ ಮಾಡ್ಕೊತ ಬರ್ತಿದೆ ಅಲ್ಲ, ಅದು ಎಷ್ಟು 11.4 ಸೆಕೆಂಡ್ ನಂತರ ಏನಾಗುತ್ತೆ ಸ್ಟಾಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದಿ ಸೊಲ್ಯೂಷನ್ ಫಾರ್ ದ ಫಸ್ಟ್ ನ್ಯೂಮೆರಿಕಲ್. So now take down the second one. It may seem lengthy but easy adavu, ಅರ್ಥ ಮಾಡ್ಕೋಬೇಕು ಅಷ್ಟೇ. Take down the second problem. A drunkard walking in a narrow lane, walking in a narrow lane, takes 5 steps, forward and 3 steps backward, followed again by 5 steps forward and 3 steps backward and 3 steps backward. And so on. Each step is 1 meter long. Each step is 1 meter long and requires 1 second. Plot the xt graph. For his motion or of his motion, and determine graphically how long the drunkard takes
long the drunkard takes to fall in a pit, to fall in a pit 13 meter away from the start, 13 meter away from the start. So this is the question. So here it is said that a drunkard is walking in a narrow lane. drunkard ಅಂತಂದರೆ ಕುಡ್ದವನು ಅಂತ ಹೇಳಿ. ಸೊ ಅವನು ನಿಮ್ಗೆ ಗೊತ್ತು ಕುಡ್ದವ್ರು ಹೇಗೆ ಓಡಾಡ್ತಾರೆ ಅಂತ ಹೇಳಿ. ಯಾವ ಪಾತಲ್ಲಿ ಹೋಗ್ತಿದ್ದಾನೆ ಅವನು? ಒಂದು ನ್ಯಾರೋ ಪಾತಲ್ಲಿ ಹೋಗ್ತಿರೋದು, ನ್ಯಾರೋ ಲೇನಲ್ಲಿ ಹೋಗ್ತಿರೋದು ಅಂತಂದರೆ ನಮಗೇನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತಂದರೆ ಒಂದು ಏನು ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಇದೆ ಅಂತ ಹೇಳಿ ತಿಳಿಸ್ತಿರೋದು. ನೆಕ್ಸ್ಟ್ ಹೀ ಟೇಕ್ಸ್ 5 steps ಫಾರ್ವರ್ಡ್. ಫಸ್ಟ್ ಏನು ಮಾಡ್ತಾರೋ ಅವನು 5 steps ಏನು ಮಾಡ್ತಾನೆ? ಮುಂದಕ್ಕೆ ತಗೊಳ್ತಾನೆ. ಆ್ಯಂಡ್ 3 steps ಬ್ಯಾಕ್ವರ್ಡ್. 5 steps ಫಸ್ಟ್ ಮುಂದಕ್ಕೆ ಹೋಗ್ತಾನೆ, ಅಂದರೆ 5 ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ, 3 ಹೆಜ್ಜೆ ಹಿಂದಕ್ಕೆ ಬರ್ತಾನೆ ಅಂತಂದರೆ ಬ್ಯಾಲೆನ್ಸ್ ಸಿಗ್ತಿಲ್ಲ ಅಂತ. 3 steps ಬ್ಯಾಕ್ವರ್ಡ್, ಫಾಲೋಡ್ ಅಗೇನ್ ಬೈ 5 steps ಫಾರ್ವರ್ಡ್, 3 steps ಬ್ಯಾಕ್ವರ್ಡ್. ಸೊ ಮತ್ತೇನು ಮಾಡ್ತಾನೆ? ಮತ್ತು 5 steps ಮುಂದೆ ಹೋಗೋದು, 3 steps ಹಿಂದೆ ಬರೋದು. ಕಂಟಿನ್ಯೂಸ್ ಆಗಿ ಅವನು ಇದೇ ಸಿಸ್ಟಮನ್ನು ಏನು ಮಾಡ್ತಿದ್ದಾನ ಅಥವಾ ಇದೇ ಕೈಂಡ್ ಆಫ್ ಮೋಷನನ್ನು ಫಾಲೋ ಮಾಡ್ತಿದ್ದಾನೆ. ಸೊ ದೆನ್ ಈಚ್ ಸ್ಟೆಪ್ ಈಸ್ 1 meter ಲಾಂಗ್. ಸೊ ಇಲ್ಲಿ ಅಸಂಪ್ಷನ್ ಏನು, ಅವನೇನೇನು ಒಂದೊಂದು ಸ್ಟೆಪ್ ಇದೆ ಅಲ್ಲ ಅಥವಾ ಒಂದೊಂದು ಹೆಜ್ಜೆ ಇದೆ ಅಲ್ಲ 1 meter ಅಷ್ಟು ಲಾಂಗ್ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂತ ಹೇಳ್ತಿದ್ದಾರೆ? ಆ್ಯಂಡ್ ರಿಕ್ವೈರ್ಸ್ 1 second. ಸೊ ಒಂದೊಂದು ಸ್ಟೆಪ್ ಹಾಕಕ್ಕೆ ಅವನಿಗೆ ಎಷ್ಟು ಟೈಮ್ ಬೇಕು? 1 second ಅಷ್ಟು ಟೈಮ್ ಬೇಕು ಅಂತಂದರೆ 5 steps ಮುಂದೆ ಹೋಗ್ತಿದ್ದಾನೆ ಅಂತಂದರೆ ಏನು? 5 seconds ತಗೊಳ್ತಿದ್ದಾನೆ ಅಂತ ಹೇಳಿ. 3 steps ಹಿಂದೆ ಬರ್ತಿದ್ದಾನೆ ಅಂತಂದರೆ 3 secondsನ್ನು ಮತ್ತು ಎಕ್ಸ್ಟ್ರಾ ತಗೊಳ್ತಿದ್ದಾನೆ ಅಂತ ಹೇಳಿ. ಸೊ ನಮಗೇನಂತ ಹೇಳ್ಯಾರ ಇಲ್ಲಿ? ಪ್ಲಾಟ್ ದಿ XT ಗ್ರಾಫ್ ಫಾರ್ ಹಿಸ್ ಮೋಷನ್. ಸೊ ನಾವೇನು ಮಾಡಬೇಕು? ಅವ್ರು ಏನು ನಮ್ಗೆ ಸಿಚುವೇಶನ್ ಕೊಟ್ಟಾರಲ್ಲ ಆ ಸಿಚುವೇಶನನ್ನು ಒಂದು ಪ್ಲಾಟನ್ನು ತೋರಿಸ್ಬೇಕು ಅಂತಂದರೆ ಒಂದು ಪೊಸಿಷನ್ ಟೈಮ್ ಗ್ರಾಫಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ಮತ್ತೇನು ಮಾಡಬೇಕು? ಡಿಟರ್ಮೈನ್ ಗ್ರಾಫಿಕಲಿ ಹೌ ಲಾಂಗ್ ದ drunkard takes to fall in a pit 13 meter away from the start. ಸೊ ಅವನು ಎಲ್ಲಿ ಮೋಷನನ್ನು ಸ್ಟಾರ್ಟ್ ಮಾಡ್ತಾನಲ್ಲ, ಸೊ ಆ ಮೋಷನ್ ಅಲ್ಲಿ ಆ ಸ್ಟಾರ್ಟಿಂಗ್ ಪಾಯಿಂಟಿಂದ 13 meters ಅವೇ ಏನಿದೆ ಒಂದು ಪಿಟ್ ಇದೆ ಅಂತಂದರೆ ನೀವು ಏನು ಕನ್ಸಿಡರ್ ಮಾಡಿ? ಒಂದು ಗಟರ್ ಇದೆ ಅನ್ಕೊಂಡು ಕನ್ಸಿಡರ್ ಮಾಡಿ. ಸೊ ಅಲ್ಲಿ ಎಷ್ಟು ಟೈಮಿದ ನಂತರ ಅವನು ಇದ್ರಾಗ ಬೀಳ್ತಾನ ಅಂತ ಕೇಳ್ಯಾರ. ಸೊ ಅದನ್ನು ನೀವು ಗ್ರಾಫಿಕಲಿ ಹೇಳಿ ಅಂತ ಹೇಳ್ಯಾರ. ಸೊ ಇದನ್ನು ನೀವು ಈ ಮೆಥಡನ್ನು ಗ್ರಾಫಿಕಲ್ ಮೆಥಡಿಂದ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಆಲ್ಸೋ ಲಾಜಿಕ್ಕಾಗಿ ನೀವು ಥಿಂಕ್ ಮಾಡಿದ್ರೂ ಈ ಕ್ವೆಶನನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ಕೊಟ್ಟಾರ. ಸೊ ಅದನ್ನು ನೀವು ಲಾಜಿಕಲಿ ಥಿಂಕ್ ಮಾಡಿದರೆ ಹೇಗೆ ಮಾಡ್ಬೋದು ನೋಡಿ. ಫಸ್ಟ್ ನಾವು ಲಾಜಿಕಲಿ ಹೇಳುವ, ನೆಕ್ಸ್ಟ್ ವಿ ಕ್ಯಾನ್ ಟಾಕ್ ಅಬೌಟ್ ದಿ ಗ್ರಾಫ್. ಸೊ ಇಲ್ಲಿ ಯಾರು ಕುಡ್ದೇನವರು ಆಯಿತಾ, ಅವ್ನು ನಿಂತ್ಕೊಂಡಾನ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಒಂದು ಪೊಸಿಷನ್ ಸ್ಟಾರ್ಟ್ ಆಗ್ತೈತಿ. 0th ಪೊಸಿಷನ್ಗೆ ಅದಾನ. 1 2 3 4 5 6 7 8 9 10 11 12 13. ಸೊ 13th ಮೀಟರಿಗೆ ಏನಿದೆ? ಒಂದು ಪಿಟ್ ಇದೆ ಆಯಿತಾ. ಸೊ ನೆಕ್ಸ್ಟ್ ಏನಂತ ಹೇಳ್ತಿರೋದು? ಫಸ್ಟ್ ಹಿ ಟ್ರಾವೆಲ್ಸ್ ಆಫ್ ಅಬೌಟ್ 5 steps. ಸೊ 5 steps ಅವನೇನು ಹಾಕ್ತಾನೆ? ಮುಂದೆ ಹಾಕ್ತಾನೆ. 1 2 3 4 5 ಆಯಿತಾ. ಈ 5 steps ಕವರ್ ಮಾಡಲಿಕ್ಕೆ ಅವ್ನು ಮತ್ತೇನಂತ ಹೇಳ್ಯಾರ ಕ್ವೆಶನಲ್ಲಿ? ಒಂದೊಂದು ಸ್ಟೆಪ್ಪು 1 meter ಅಷ್ಟು ದೊಡ್ಡದಿದೆ ಮತ್ತು 1 second ಅಷ್ಟು ಟೈಮ್ ತೊಗೊಳ್ತಾನೆ ಅಂತ ಹೇಳ್ಯಾರ. ಅಂತಂದರೆ ಇಲ್ಲಿ 5 second ಟೈಮ್ ತೊಗೊಂಡಂಗೆ ಆಯಿತು. ನೆಕ್ಸ್ಟ್ 3 steps ಹಿಂದೆ ಬರ್ತಾನೆ. 1 2 3 ಇಲ್ಲಿಗೆ ಬಂದವನು ಆಯಿತಾ. ಸೊ ಇಲ್ಲಿ 3 seconds. ಸೊ ಟೋಟಲಿ ಸೆಕೆಂಡ್ ಪೊಸಿಷನಿಗೆ ಬಂದಾಗ ಅವನು ಟೈಮ್ ಎಷ್ಟು ತಗೊಂಡಂಗಾಯಿತು? ಅವನಿಗ ಇರೋದಲ್ಲಿ ಸೆಕೆಂಡ್ ಪೊಸಿಷನಿಗೆ, ಬಟ್ ಟೈಮ್ ಟೇಕನ್ ಬೈ ಹಿಮ್ ಈಸ್ ಅಬೌಟ್ 8 seconds ಆಯಿತಾ. ಮತ್ತು ಇಲ್ಲಿಂದೇನು? 1 2 3 4 5. ನೆಕ್ಸ್ಟ್ 3 steps ಬ್ಯಾಕ್ವರ್ಡ್. 1 2 3. ಸೊ ಇಲ್ಲಿ ಅಗೇನ್ 4th ಪೊಸಿಷನ್ಗೆ ಅಂದರೆ 4th ಮೀಟರಿಗೆ ಅಗೇನ್ ಹಿಟ್ಟು 8 seconds ಆಯಿತಾ. ನೆಕ್ಸ್ಟ್ ಇಲ್ಲಿಂದ 1 2 3 4 5.
1 2 3 ಬ್ಯಾಕ್ವರ್ಡ್ ಆಯಿತಾ. ಅಗೈನ್ 6th ಪೊಸಿಷನ್ಗೆ ಅಥವಾ 6th ಮೀಟರಿಗೆ ಹಿ ಹ್ಯಾಸ್ ಟೇಕನ್ ಆಫ್ ಅಬೌಟ್ 8 ಸೆಕೆಂಡ್. ನೆಕ್ಸ್ಟ್ 6th ಪೊಸಿಷನ್ಗೆ ಬಂತು. ನೆಕ್ಸ್ಟ್ 1 2 3 4 5 ಮತ್ತು 5 ಸ್ಟೆಪ್ ಫಾರ್ವರ್ಡ್, 1 2 3 ಸ್ಟೆಪ್ಸ್ ಬ್ಯಾಕ್ವರ್ಡ್. ಅಗೈನ್ ಅಬೌಟ್ 8 ಮೀಟರಷ್ಟು ಡಿಸ್ಟೆನ್ಸನ್ನು ಅವನು ಮತ್ತು ನೆಕ್ಸ್ಟ್ 8 ಸೆಕೆಂಡ್ಸಲ್ಲಿ ಕವರ್ ಮಾಡಿದಾನ. ಸೊ ಓವರ್ ಆಲ್ ಎಷ್ಟು ಮೀಟರನ್ನು ಕವರ್ ಮಾಡ್ದಂಗೆ ಆಯಿತು, ಎಷ್ಟು ಟೈಮಲ್ಲಿ ನೋಡಿ ಇಲ್ಲಿ 8 + 8 + 8 + 8 ಇಲ್ಲಿ 32 ಸೆಕೆಂಡ್ಸ್ ಆದವು. ಬಟ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ದಂಗೆ ಆಯಿತು, 8 ಮೀಟರಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ದಂಗೆ ಆಯಿತು. ಅರ್ಥ ಆಗ್ತಿದೆ? ಅದು ಯಾಕಂತಂದರೆ ಮುಂದೆ ಹೋಗಿದ್ದಾನ ಅವನು ಮತ್ತು ವಾಪಸ್ಸು ಹಿಂದೆ ಬಂದಿದ್ದಾನ. ಸೊ ಈಗ ಅವನು 8th ಮೀಟರಿಗೆ ಇದ್ದಾನ, ಬಟ್ ಟೈಮ್ ತೊಗೊಂಡಿರೋದು ಎಷ್ಟು, ಆಫ್ ಅಬೌಟ್ 32 ಸೆಕೆಂಡ್. ನೆಕ್ಸ್ಟ್ ಈ ಪೊಸಿಷನ್ನಿಂದ ನೆಕ್ಸ್ಟ್ ಮತ್ತು 5 ಸ್ಟೆಪ್ಸ್ ಮುಂದೆ 1 2 3 4 5 ಆಯಿತಾ. ಸೊ ಇಲ್ಲಿ ಅಗೇನ್ 5 ಸೆಕೆಂಡ್ ತಗೊಂಡಂಗೆ ಆಯಿತು. ಸೊ ಇವಾಗ ನೋಡಿ ಮತ್ತು ವಾಪಸ್ ಬರ್ತಾನ ಹೊಳ್ಳು, ಇಲ್ಲ ಬರೋದಿಲ್ಲ, ಯಾಕಂತಂದರೆ ಆಲ್ರೆಡಿ ಹಿ ಹ್ಯಾಸ್ ಫಾಲನ್ ಇನ್ ದ ಪಿಟ್. ಸೊ ಇವಾಗ ಟೋಟಲ್ ಎಷ್ಟು ಸೆಕೆಂಡ್ಸ್ ಆದವು, ಇಲ್ಲಿ ಆಲ್ರೆಡಿ 32 ಆಗಿದ್ವು, 33 34 35 36 37. ಸೊ ಓವರ್ ಆಲ್ ಎಷ್ಟು ಟೈಮ್ ತಗೊಂಡಂಗೆ ಆಯಿತು, 37 ಸೆಕೆಂಡ್ಸ್ ತಗೊಂಡಂಗೆ ಆಯಿತು. ಎಷ್ಟು, ಎಲ್ಲಿ, ಆ ಪಿಟ್ಟಲ್ಲಿ ಬೀಳಕ್ಕ. ಸೊ this is what has been asked in the question. So question ಅಲ್ಲಿ ಏನಿತ್ತು, determine graphically how long the drunkard takes to fall in a pit 13 meter away. ಸೊ 13 ಮೀಟರ್ ಅವೇ ಒಂದು ಪಿಟ್ ಇದೆ ಅಲ್ಲ, ಆ ಪಿಟ್ಟಲ್ಲಿ ಅವ್ನು ಬೀಳಲಿಕ್ಕೆ ಎಷ್ಟು ಟೈಮ್ ತಗೊಂಡ, ಓವರ್ ಆಲ್ 37 ಸೆಕೆಂಡ್ ಅಷ್ಟು ತಗೊಂಡಿದ್ದಾನೆ. ಬಟ್ ಇದನ್ನು ನಮಗೆ ಲಾಜಿಕಲಿ ಬೇಡ, ಯಾವ ಥರ ಬೇಕು, ಗ್ರಾಫಿಕಲಿ ಬೇಕು. ಗ್ರಾಫಿಕಲಿ ಹೇಗೆ ಸಾಲ್ವ್ ಮಾಡೋದು, ಸಿಂಪಲ್, ಪೊಸಿಷನ್ ಟೈಮ್ ಗ್ರಾಫನ್ನು ಹಾಕೋದು. So I will rub this one. ಸೊ ಫ್ರಮ್ ದ ಒರಿಜಿನ್ ನೀವು ಕರೆಕ್ಟಾಗಿ ಗ್ರಾಫನ್ನು ಹಾಕ್ಕೊಳ್ಳಿ, ನಿಮಗೆ ಕರೆಕ್ಟ್ ಸಿಗುತ್ತೆ. ಸೊ ಎಷ್ಟು, ಸೊ ಐ ವಿಲ್ ಟೇಕ್ 5 10 15 20 25 30 35 40. ಸೊ 5 ಸೆಕೆಂಡ್ಸಿಂದ ಏನು ಮಾಡ್ತಿದ್ದೆ ನಾನು, ಟೈಮ್ ಇಂಟರ್ವಲನ್ನು ತಗೊಳ್ತಿದ್ದೆ ಆಯಿತಾ. ಸೊ ಇಲ್ಲಿ ಐ ವಿಲ್ ಟೇಕ್ 1 2 3 4 5 6 7 8 9 10 11 12 13. ಸೊ ಇಲ್ಲಿ ನಾನು 1 ಮೀಟರಷ್ಟು ಡಿಸ್ಟೆನ್ಸನ್ನು ಕನ್ಸಿಡರ್ ಮಾಡೀನಿ. ಇಲ್ಲಿ ಪೊಸಿಷನ್ ಇದೆ ಅಂತಂದರೆ ಎಕ್ಸ್ ಇದೆ, ಇಲ್ಲೇನಿದೆ ಟೈಮ್ ಇದೆ. ಸೊ ಇಲ್ಲಿ 1 ಮೀಟರಷ್ಟು ಡಿಸ್ಟೆನ್ಸ್ ಗ್ಯಾಪನ್ನು ಕೊಟ್ಟೇನಿ, ಇಲ್ಲಿ 5 ಸೆಕೆಂಡ್ಸಿಂದು ಡಿಸ್ಟೆನ್ಸ್ ಗ್ಯಾಪನ್ನು ಕೊಟ್ಟೇನಿ. ಸೊ ಇಲ್ಲಿ ಆ್ಯಸ್ ಡಿಸ್ಕಸ್ಡ್ ಇನ್ ದ ಕ್ವೆಶನ್ 5 ಸ್ಟೆಪ್ಸ್ ಫಾರ್ವರ್ಡ್ 3 ಸ್ಟೆಪ್ಸ್ ಬ್ಯಾಕ್ವರ್ಡ್. ನೋಡುವ ನಮಗೆ ಪಾಯಿಂಟ್ ಹೇಗೆ ಸಿಗುತ್ತೆ ಅಂಥೇಳಿ. ಸೊ ಇಲ್ಲಿ ನಾನು ಈ 5 ಸೆಕೆಂಡ್ಸನ್ನು ಡಿವೈಡ್ ಮಾಡ್ಕೊಳ್ತೀನಿ. 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5. ಸೊ ನೀವು ಈ ಥರದ್ದು ಗ್ರಾಫನ್ನ ಹಾಕ್ಕೊಳ್ಳಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒರಿಜಿನಿಂದ ಸ್ಟಾರ್ಟ್ ಮಾಡಿದಾನ ಅಂತಂದರೆ ಇನಿಷಿಯಲ್ ಪೊಸಿಷನ್ ಒಂದು 0 ಇದೆ. ಫಸ್ಟ್ ಎಲ್ಲಿ ಎಷ್ಟು ಸ್ಟೆಪ್ಸ್ ಫಾರ್ವರ್ಡ್ ಹೋಗ್ತಾನ, 5 ಸ್ಟೆಪ್ಸ್ ಫಾರ್ವರ್ಡ್ ಹೋಗ್ತಾನ ಅಂತಂದರೆ ಇಲ್ಲಿ 1 2 3 4 5 6 7 8 9 10 11 12 13 ಆಯಿತಾ. ಸೊ ಫಸ್ಟ್ 5 ಸ್ಟೆಪ್ಸ್ ಫಾರ್ವರ್ಡ್ ಹೋಗ್ತಾನ. ಸೊ 5 ಸ್ಟೆಪ್ಸ್ ಫಾರ್ವರ್ಡ್ ಹೋಗ್ಲಿಕ್ಕೆ ಅವನಿಗೆ ಎಷ್ಟು ಟೈಮ್ ಬೇಕು, 5 ಸೆಕೆಂಡ್ಸ್ ಬೇಕು. ಸೊ 5th ಸೆಕೆಂಡಿಗೆ ಅವನ ಪೊಸಿಷನ್ 5th ಮೀಟರ್ ತನಕ ಇರುತ್ತೆ ಆಯಿತಾ. ಸೊ ದಿಸ್ ಈಸ್ ಅವನದೇನು ಫಸ್ಟ್ ಪೊಸಿಷನ್. ನೆಕ್ಸ್ಟ್ ಇದನ್ನು ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಆಫ್ಟರ್ ರೀಚಿಂಗ್ ದಿಸ್ ಪಾಯಿಂಟ್ ಏನಾಗುತ್ತೆ, ಹಿ ಟ್ರಾವೆಲ್ಸ್ ಬ್ಯಾಕ್ ಅಪ್ ಟು 3 ಸ್ಟೆಪ್ಸ್.
3 ಸ್ಟೆಪ್ಸ್ ಏನು ಮಾಡ್ತಾನೆ ಅವನು ಹಿಂದಕ್ಕೆ ಹೋಗ್ತಾನೆ. ಬಟ್ ಅವ್ನು ಹಿಂದಕ್ಕೆ ಹೋಗ್ತಿದ್ದಾನೆ ಅಂಥೇಳಿ ಟೈಮು ರಿವರ್ಸ್ ಹೋಗುತ್ತಾ? ಇಲ್ಲ, ಟೈಮ್ ಈಸ್ ಆಲ್ವೇಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಸೊ ನೆಕ್ಸ್ಟ್ 3 ಸೆಕೆಂಡ್ ಅಂತಂದರೆ 6th ಸೆಕೆಂಡ್, 7th ಸೆಕೆಂಡ್, 8th ಸೆಕೆಂಡ್. ಸೊ 8th ಸೆಕೆಂಡಿಗೆ ಏನಾಗುತ್ತೆ, ಅವನ ಪೊಸಿಷನ್ ವಿಲ್ ಬಿ ಅಟ್ ಎಷ್ಟು? ಸೆಕೆಂಡ್ ಮೀಟರ್. ಸೊ ಸೆಕೆಂಡ್ ಮೀಟರ್ಗೆ ಅಂತಂದರೆ 2ನೇ ಸ್ಟೆಪ್ಪಿಗೆ ಅವನೇನಾಗುತ್ತೆ, ಹಿಂದೆ ಬರ್ತಾನೆ ಅಂತಂದರೆ ಇಲ್ಲಿ ಬಂತು. 3 ಸ್ಟೆಪ್ಸ್ ಬ್ಯಾಕ್ವರ್ಡ್, 1 2 3. ನೋಡಿ 5 - 3 ಅಂತಂದರೆ ಎಷ್ಟಾಗುತ್ತೆ? ಅಲ್ಲೂ ಅದು 2 ಆಗುತ್ತೆ ಅಂತಂದರೆ ಇಲ್ಲಿಗೆ ಬಂತು ಪೊಸಿಷನ್. ಸೊ ಇವಾಗ ಈ ಥರ ಅದನ್ನು ಜಾಯಿನ್ ಮಾಡೋದು. ನೆಕ್ಸ್ಟ್ ಮತ್ತೆ ಇಲ್ಲಿಂದ ಏನು ಹೋಗಬೇಕು, ಅವನು 5 ಸ್ಟೆಪ್ಸ್ ಫಾರ್ವರ್ಡ್ ಹೋಗಬೇಕು. ಮತ್ತು 5 ಸ್ಟೆಪ್ಸ್ಕನ್ನು ಕನ್ಸಿಡರ್ ಮಾಡಿ. ಎಷ್ಟು? 1 2 3 4 5th ಸೆಕೆಂಡಿಗೆ ಆಯಿತಾ? ಎಷ್ಟು ಸ್ಟೆಪ್ ಫಾರ್ವರ್ಡ್? 5 ಸ್ಟೆಪ್ ಫಾರ್ವರ್ಡ್. ಆಲ್ರೆಡಿ 2 ಪೊಸಿಷನಿಗೆ ಅದಾನ. 5 ಸ್ಟೆಪ್ ಫಾರ್ವರ್ಡ್ ಅಂತಂದರೆ ಇಲ್ಲಿಂದ ನೋಡಿ 1 2 3 4 5 ಅಂತಂದರೆ 7th ಮಾರ್ಕಿಂಗ್ ಅಂತ ಹೇಳಿ ಇಲ್ಲಿಗೆ ಬಂತು ಒಂದು ಪೊಸಿಷನ್. ಅಗೇನ್ ಜಾಯಿನ್ ದಿಸ್ ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು, ಮತ್ತು ಅವನು 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಹೋಗ್ತಾನೆ. ನೆಕ್ಸ್ಟ್ ಇಲ್ಲಿಂದ ಎಷ್ಟು? 1 2 3 ಈ ಪೊಸಿಷನಲ್ಲಿ 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಅಂತಂದರೆ ಎಷ್ಟು? 7 - 3 ಅಂತಂದರೆ 4th ಪೊಸಿಷನಿಗೆ, 4th ಮೀಟರಿಗೆ ಅವನು ಬ್ಯಾಕ್ವರ್ಡ್ ಬಂದನ. ಲೈಕ್ ದಿಸ್. ನೆಕ್ಸ್ಟ್ ಏನು ಮಾಡಬೇಕು, ಅಗೇನ್ 5 ಸ್ಟೆಪ್ ಫಾರ್ವರ್ಡ್, 1 2 3 4 5. ಅಂತಂದರೆ ಈಗ ನಮ್ಮ ಪೊಸಿಷನ್ ಎಲ್ಲಿರೋದು? 4th ಪೊಸಿಷನಿಗಿದೆ. 4th ಪೊಸಿಷನಿಂದ 5 ಸ್ಟೆಪ್ಸ್ ಫಾರ್ವರ್ಡ್ ಅಂತಂದರೆ 1 2 3 4 5 ಅಂದರೆ 9th ಮೀಟರಿಗೆ ಬಂದೀವಿ ಅಂತ. ಸೊ ಇಲ್ಲಿದೆ ನಮ್ಮ ಪೊಸಿಷನ್. ಸೊ ಇದನ್ನು ಜಾಯಿನ್ ಮಾಡಬೇಕು ಆಯಿತಾ? ನೆಕ್ಸ್ಟ್ ಅಗೇನ್ 3 ಸ್ಟೆಪ್ಸ್ ಬ್ಯಾಕ್ವರ್ಡ್. 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಅಂತಂದರೆ ನೆಕ್ಸ್ಟ್ ಎಲ್ಲಿತ್ತು ನಮ್ಮ ಪೊಸಿಷನ್ನು? ಇಲ್ಲಿಗೆ ಬಂತು. 1 2 3 ಈ ಪೊಸಿಷನಿಂದ 3 ಸ್ಟೆಪ್ಸ್ ಬ್ಯಾಕ್. 9 - 3 ಅಂತಂದರೆ 6th ಪೊಸಿಷನಿಗೆ ಬಂದಿದೆ ಅಂತ ಇಲ್ಲಿಗೆ ಬಂತು. ಅಗೇನ್ ಫ್ರಮ್ ದಿಸ್ ಏನು ಮಾಡಬೇಕು, ಮತ್ತು 5 ಸ್ಟೆಪ್ಸ್ ಫಾರ್ವರ್ಡ್. ಸೊ ಇಲ್ಲಿದೆ ಪೊಸಿಷನ್ನು 1 2 3 4 5. ಸೊ 29th ಸೆಕೆಂಡಿಗೆ ಬಂದ್ವಿ ನಾವು. ನೋಟ್ ಮಾಡ್ಕೊಳ್ಳಿ ನೀವು, ಇಷ್ಟ ಬರುತ್ತೆ ಅಂತ ಹೇಳಿ ಆಯಿತಾ? ಸೊ ಈ 29th ಸೆಕೆಂಡಿಗೆ ಎಷ್ಟು ಬಂದಿದ್ದ ಪೊಸಿಷನ್ ಎಲ್ಲಿದೆ? ಲಾಸ್ಟ್ ಪೊಸಿಷನ್ ನೋಡಿ 6th ಇದೆ. ಸೊ ಆ 6th ಪೊಸಿಷನ್ ಅಂತಂದರೆ ಇಲ್ಲಿಂದ ನೆಕ್ಸ್ಟ್ ಎಷ್ಟು? 5 ಸ್ಟೆಪ್ಸ್ ಫಾರ್ವರ್ಡ್, 1 2 3 4 5 11ಗೆ ಹೋಗೋದು. ಸೊ ಇಲ್ಲಿ ಪಾಯಿಂಟ್ ಸಿಗುತ್ತೆ ನಮ್ಮದು ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು, ಮತ್ತು 3 ಸ್ಟೆಪ್ಸ್ ಬ್ಯಾಕ್ವರ್ಡ್. 3 ಸ್ಟೆಪ್ ಬ್ಯಾಕ್ವರ್ಡ್ ಅಂತಂದರೆ 10 9 8 8ಗೆ ಬರುತ್ತೆ. 3 ಸ್ಟೆಪ್ಸ್ ಬ್ಯಾಕ್ವರ್ಡ್ ಅಂತಂದರೆ ಟೈಮ್ ಎಷ್ಟಾಗುತ್ತೆ? 3 ಸೆಕೆಂಡ್ಸ್ ಮುಂದೆ ಹೋಗುತ್ತೆ. ಸೊ 29ಗಿತ್ತು 1 2 3 32th ಸೆಕೆಂಡ್ 30 ಸೆಕೆಂಡ್. ಸೊ ಇಲ್ಲಿ ವಾಪಸ್ ಬಂತು ಆಯಿತಾ? ನೆಕ್ಸ್ಟ್ ಇವಾಗದು ಎಷ್ಟು ಪೊಸಿಷನಿಗಿದೆ? 32 ಸೆಕೆಂಡ್ಸಿಗೆ ಬಂದಿದೆ. ಫರ್ದರ್ ಏನಾಗಬೇಕದು? 5 ಸೆಕೆಂಡ್ ಟ್ರಾವೆಲ್ ಮಾಡಬೇಕು. ಫರ್ದರ್ 5 ಸೆಕೆಂಡ್ಸನ್ನು ಟ್ರಾವೆಲ್ ಮಾಡಿದರೆ ಅಥವಾ 5 ಮೀಟರ್ಸನ್ನು ಟ್ರಾವೆಲ್ ಮಾಡಿದರೆ ನೋಡಿ 1 2 3 4 5 ಸ್ಟೆಪ್ಸ್ ಫಾರ್ವರ್ಡ್. ಎಲ್ಲಿಗೆ ಬಂದಿದೆ ಇದು? ಈಗ 8th ಮೀಟರಿಗೆ ಬಂದಿದ್ದಿದೆ ನೋಡಿ, 8th ಮಾರ್ಕಿಂಗ್. 5 ಸ್ಟೆಪ್ಸ್ ಫಾರ್ವರ್ಡ್ ಅಂತಂದರೆ 1 2 3 4 5 ಅಂತಂದರೆ 13 ಮೀಟರಿಗೆ ಆಯಿತಾ? ಸೊ ಈ 13 ಮೀಟರಿಗೆ ಎಷ್ಟು? 5 ಸೆಕೆಂಡ್ಸ್ ಎಕ್ಸ್ಟ್ರಾ ಮಾಡ್ಕೋಬೇಕು. 5 ಸೆಕೆಂಡ್ ಅಂತಂದರೆ 1 2 3 4 5 ಇಲ್ಲಿಗೆ ಸಿಗುತ್ತೆ ಪಾಯಿಂಟ್ ಆಯಿತಾ? ಸೊ ಈ ಪಾಯಿಂಟನ್ನು ನಾವು ಡ್ರ್ಯಾಗ್ ಮಾಡಿ ನೋಡಿದಾಗ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ ಈ ಪಾಯಿಂಟ್ ಎಲ್ಲಿ ಮರ್ಜ್ ಆಗುತ್ತೆ? 37th ಸೆಕೆಂಡಿಗೆ ಮರ್ಜ್ ಆಗುತ್ತೆ. ಎಷ್ಟಕ್ಕೆ ಮರ್ಜ್ ಆಗುತ್ತೆ? 37 ಸೆಕೆಂಡಿಗೆ ಆಯಿತಾ? ಸೊ ಇಲ್ಲಿ ನಾವು ಗ್ರಾಫಿಕಲ್ಲಿ ಏನು ಮಾಡಿದ್ವಿ? ಸೇಮ್ ಥಿಂಗನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಲೆಂದಿ ಅನಿಸುತ್ತೆ, ಬಟ್ ಇಟ್ ಈಸಿ ಓನ್ಲಿ. ಸೊ ಇಲ್ಲಿ ನಾವು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಅದನ್ನು ಕನ್ಸಿಡರ್ ಮಾಡಿದ್ವಿ. 5 ಸೆಕೆಂಡ್ ಫಾರ್ವರ್ಡ್, 3 ಸೆಕೆಂಡ್
ಬ್ಯಾಕ್ವರ್ಡ್ ಅಥವಾ 3 ಸ್ಟೆಪ್ಸ್ ಬ್ಯಾಕ್ವರ್ಡ್. ಸೊ ಬಟ್ ಟೈಮ್ ಏನು ಆಗ್ತಾ ಇತ್ತು, ಫಾರ್ವರ್ಡ್ ಮೋಷನಲ್ಲೇ ಫಾರ್ವರ್ಡ್ ಡೈರೆಕ್ಷನಲ್ಲೇ ಕಂಟಿನ್ಯೂ ಆಗ್ತಾಯಿತ್ತು. ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಹಿಸ್ ಮೋಷನ್. ಇದೇನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಯಿತು. ಇನ್ನೊಂದೇನು, ಎಷ್ಟು ಟೈಮಲ್ಲಿ ಅವನು 13 ಮೀಟರಿಗೆ ಟ್ರಾವೆಲ್ ಮಾಡಿರ್ತಾನ ಅಂತ ಕೇಳಿದ್ದಿತ್ತು. ಎಷ್ಟು ಸೆಕೆಂಡಿಗೆ? 37 ಸೆಕೆಂಡಿಗೆ. ಸೊ ಇದನ್ನು ನೀವು ಡ್ರಾ ಮಾಡಿ ಕರೆಕ್ಟಾಗಿ ಗ್ರಾಫನ್ನು ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ಯು ಹ್ಯಾವ್ ಫಾಲೋಡ್ ಟುಡೇಸ್ ಕ್ಲಾಸ್. ಲೈಕ್ ದಿಸ್ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.